ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಎಲ್ಲ ಪೂಜ್ಯರಲ್ಲಿ, ಅವಧೂತರಲ್ಲಿ, ಸಂತರಲ್ಲಿ, ಶರಣರಲ್ಲಿ, ತಂದೆ ತಾಯಿಯ ಸ್ವರೂಪರಾದಂತಹ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ, ಇವತ್ತು 12ನೇ ಶತಮಾನದೊಳಗೆ ಇದ್ದಂತಹ ಒಬ್ಬ ವ್ಯಕ್ತಿ ಯಾವ ರೀತಿ ತನ್ನ ಜೀವನವನ್ನು ಬದಲಾಯಿಸಿಕೊಳ್ಳತಾನ ಅನ್ನುವಂತಹ ಒಂದು ಅದ್ಭುತವಾದಂತಹ ಕಥೆಯನ್ನು ಹೇಳ್ತೀನಿ. ಈ ಕಥೆಯನ್ನು ನೀವು ಸಂಪೂರ್ಣವಾಗಿ ಆಲಿಸಿದ್ರೆ ನಿಮಗೆ ಗೊತ್ತಾಗ್ತದೆ ಜೀವನ ಏನು, ಯಾರು ನಮ್ಮ ಜೊತೆ ಇರ್ತಾರ, ನಾವು ಹೆಂಗೆ ಬದುಕಬೇಕು ಅನ್ನುವಂಥದ್ದು ಸಂಪೂರ್ಣವಾಗಿ ಈ ಕಥೆಯೊಳಗೆ ನಿಮಗೆ ಗೊತ್ತಾಗ್ತದೆ. ಈ ಕಥೆಯ ಸಾರಾಂಶವನ್ನು ನೀವು ತಿಳ್ಕೊಂಡು ಬಿಟ್ರೆ ಬದುಕು ಬಹಳ ಬಂಗಾರವಾಗ್ತೈತಿ ಅನ್ನುವಂತಹ ಮಾತನ್ನು ಹೇಳ್ತಾ ಈ ಕಥೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ. 12ನೇ ಶತಮಾನದೊಳಗೆ ಒಡಿಸ್ಸಾದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ, ಮಹಾನ್ ವ್ಯಕ್ತಿ, ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದ, ಭಕ್ತಿ ಭಾವದಿಂದ ಶಿವನ ಧ್ಯಾನವನ್ನ ಮಾಡ್ತಿದ್ದ, ತಾನು ದುಡಿದಂತಹ ಹಣದಿಂದ ದಾಸೋಹವನ್ನ ಮಾಡ್ತಿದ್ದ. ಅದಾಗಲೇ ಕಲ್ಯಾಣದಲ್ಲಿರುವಂತಹ ಬಸವಣ್ಣನವರ ಇತಿಹಾಸ ಚರಿತೆ ಈ ದೇಶದ ಉದ್ದಗಲಕ್ಕೂ ಪಸರಿಸಿತ್ತು. ಬಸವಣ್ಣನವರನ್ನ ಕಾಣಲಿಕ್ಕ ದೇಶದ ಮೂಲೆ ಮೂಲೆಯಿಂದ ಜನ ಬರ್ತಿದ್ರು. ಆ ಒಡಿಸ್ಸಾದಲ್ಲಿ ಇರುವಂತಹ ಒಬ್ಬ ಶರಣ ಬಸವಣ್ಣನವರನ್ನ ಕಾಣಬೇಕು ಅನ್ನುವಂತಹ ವಿಚಾರದಿಂದ, ನೋಡ್ರಿ, ಎಲ್ಲಿ ಒಡಿಸ್ಸಾ, ಎಲ್ಲಿ ನಮ್ಮ ಕರ್ನಾಟಕ, 12ನೇ ಶತಮಾನದೊಳಗೆ ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಎಷ್ಟು ದಿನಗಳ ಕಾಲ ತಗೋತೈತಿ ಅನ್ನುವಂಥದ್ದನ್ನ ನೀವು ಸ್ವಲ್ಪ ವಿಚಾರ ಮಾಡಬೇಕು. ಹೀಗಿರುವಾಗ ಆ ಒಡಿಸ್ಸಾ ದೇಶದಿಂದ ಬರುವಂತಹ ವ್ಯಕ್ತಿ ಯಾರು ಅಂತಂದ್ರ ಸುಜ್ಞಾನಿ ದೇವ. ಈ ಸುಜ್ಞಾನಿ ದೇವ ಹೆಸರಿನಿಗೆ ತಕ್ಕಂತೆ ಒಳ್ಳೆಯ ಜ್ಞಾನವನ್ನು ಹೊಂದಿರುವಂತಹ ವ್ಯಕ್ತಿ, ಅಷ್ಟೇ ಶಿವಭಕ್ತ, ದಾಸೋಹಿ, ಕರುಣಾಮಯಿ, ಒಬ್ಬ ಗುರುನು ಹೌದು. ಈ ಸುಜ್ಞಾನಿ ದೇವ ಅಲ್ಲಿಂದ ಇಲ್ಲಿಗೆ ಬರಬೇಕಂದ್ರ ತಿಂಗಳಾನಗಟ್ಟಲೆ ಸಮಯ ತಗೋತಿತ್ತು. ಆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಸಹಚರರಾದಂತಹ ಒಂದು 4-5 ಜನರನ್ನ ಕರ್ಕೊಂಡು ಅಲ್ಲಿಂದ ಕಲ್ಯಾಣಕ್ಕೆ ಬರಬೇಕು ಅಂತ ಹೇಳಿ ತೀರ್ಮಾನ ಕೈಗೊಂಡ. ಹೀಗಿರುವಾಗ ಅವನ ಯಾತ್ರೆ ಆರಂಭ ಆಗ್ತದ. ಅಲ್ಲಿಂದ ನಡ್ಕೊಂತ ಬರಬೇಕು. ಆಗಿನ ಸಂದರ್ಭದೊಳಗ ಸರಿಯಾದ ರಸ್ತೆಗಳಿಲ್ಲ, ಕಾಡು ಮೇಡು ತಿರುಗಬೇಕು, ಬೆಟ್ಟ ಗುಡ್ಡಗಳನ್ನ ಹತ್ತಿ ಇಳಿಬೇಕು, ನದಿಗಳನ್ನ ದಾಟಬೇಕು. ಹಿಂಗೆಲ್ಲ ಇಕ್ಕಟ್ಟಾದ ಪರಿಸ್ಥಿತಿ ಆಗಿನ ಸಂದರ್ಭದೊಳಗೆ. ಎಲ್ಲ ಕಡೆ ರಾಜನ ಆಡಳಿತಗಳು, ಅಲ್ಲೇ ಪ್ರಾಂತಗಳು ಇವೆಲ್ಲ ಇದ್ದು ಅವಾಗ. ಹೀಗಿರುವಾಗ ಸುಜ್ಞಾನಿ ದೇವ ತನ್ನ ಸಹಚರರನ್ನ ಕರ್ಕೊಂಡು ದಿನಾಲೂ ಏನಪ್ಪಾ ಅಂತಂದ್ರ ಸ್ವಲ್ಪ ದಿನಗಳ ಕಾಲ ನಡೆಯುವುದು, ರಾತ್ರಾದಲ್ಲಿ ವಸತಿ ಮಾಡುವುದು, ಅಲ್ಲೇ ಇರುವಂತಹ ಹಣ್ಣು ಹಂಪಲ ಗೆಡ್ಡೆ ಗೆಣಸುಗಳನ್ನ ತಿನ್ನುವುದು, ಒಂದು ಹೆಗಲಿಗೆ ಜೋಳಿಗೆ
ಜೋಳಿಗೆ ಒಳಗ ಎಲ್ಲ ಪೂಜಾ ಸಾಮಗ್ರಿಗಳು. ದಿನನಿತ್ಯ ಏನಪ್ಪಾ ಅಂತಂದ್ರ ಲಿಂಗ ಪೂಜೆಯನ್ನ ಅವ ಮಾಡ್ತಿದ್ದ. ಊಟ ತಪ್ಪಿದ್ರು ತಪ್ಪಬಹುದು, ಆದ್ರ ಪೂಜೆ ಮಾತ್ರ ತಪ್ಪಬಾರದು ಅಂತ ಹೇಳಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಸಹಚರರೊಂದಿಗೆ ಸುಜ್ಞಾನಿ ದೇವ ಕಾಡು ಮೇಡು ಅಲಕೋಂತ ಕಲ್ಯಾಣದ ಕಡೆ ಪ್ರಯಾಣ ಬೆಳೆಸ್ತಿದ್ದ. ಹೀಗೆ ಕಲ್ಯಾಣದ ಕಡೆ ಪ್ರಯಾಣ ಬೆಳೆಸಿದಂತಹ ಸುಜ್ಞಾನಿ ದೇವ ಪ್ರಯಾಣ ಮಾಡುವಂತಹ ಸಂದರ್ಭದೊಳಗೆ ಬಹಳ ಬೆಟ್ಟ ಗುಡ್ಡಗಳು ಎಲ್ಲ ಅಲ್ಲಿ ನಡಬರ್ಕ ಹತ್ತತಿತ್ತು. ಆ ಪ್ರದೇಶದೊಳಗ ಬರುವ ಸಂದರ್ಭದೊಳಗ ಮಾತಂಗ ಪರ್ವತ ಅಂತೇಳಿ ಒಂದು ದೊಡ್ಡದಾದ ಪರ್ವತ ಹತ್ತತಿತ್ತು. ಈ ಮಾತಂಗ ಪರ್ವತ ಬಹಳ ದೊಡ್ಡ ಪರ್ವತ, ಅದು ಅಷ್ಟೇ ದಟ್ಟವಾದಂತಹ ಕಾಡು. ಹಗಲಿನ ಸಂದರ್ಭದೊಳಗ ಅಲ್ಲಿ ಹೋಗ್ಲಿಕ್ಕೆ ಭಯ ಆಗುತ್ತಿತ್ತು. ಅಷ್ಟು ದಟ್ಟ ಅರಣ್ಯ, ಕಾಡು ಪ್ರಾಣಿಗಳು, ಮೃಗಗಳು. ಇಂತಹ ಮಾತಂಗ ಪರ್ವತವನ್ನ ದಾಟಿ ಬರಬೇಕು. ಮಾತಂಗ ಪರ್ವತ ಸಮೀಪಿಸ್ತಾ ಇದ್ದಂಗ ಇನ್ನ ಸ್ವಲ್ಪ ವರೆಗೆ ಇತ್ತದು, ದೂರದಲ್ಲಿತ್ತು. ಅವಾಗ ಆ ಕಡೆಯಿಂದ ಕೆಲವೊಂದಿಷ್ಟು ಜನ ಬಂದ್ರು. ಕೆಲವೊಂದಿಷ್ಟು ಜನ ಬಂದವ್ರ ಸುಜ್ಞಾನಿ ದೇವಗ ಎದುರಾದ್ರು. ಅವರನ್ನು ನೋಡ್ರೆ ಹೆಂಗಿದ್ರು ಅಂತಂದ್ರ ಅವರ ದೇಹ ಎಲ್ಲ ಏನಾಗಿತ್ತು ಅಂತಂದ್ರ ಸ್ವಲ್ಪ ಏನಪ್ಪಾ ಅಂತಂದ್ರ ಅಲ್ಲೇ ನೋವುಗಳಾಗಿದ್ದು, ಕಚ್ಚುಗಳಾಗಿದ್ದು, ರಕ್ತ ಸೋರುತ್ತಿತ್ತು, ದೇಹ ನಿತ್ರಾಣ ಆಗಿತ್ತು. ಇಂಥ ಎಲ್ಲ ಕುರುಹುಗಳನ್ನ ನೋಡಿದಂತಹ ಸುಜ್ಞಾನಿ ದೇವ ಅವ್ರಿಗೆ ಕೇಳಿದ, ಯಾರ ನೀವೆಲ್ಲ, ಯಾಕೆ ಹಿಂಗ ದೇಹ ಎಲ್ಲ ನೋವು ಮಾಡ್ಕೊಂಡು ಬಂದಾರಿ ನೀವು ಅಂತ ಹೇಳಿ ಅಂದಾಗ ಅವರಂದ್ರು, ಇಲ್ಲಿ ಪಕ್ಕದಲ್ಲಿ ಇರುವಂತಹ ಮಾತಂಗ ಪರ್ವತ ಏನದ, ಈ ಪರ್ವತದೊಳಗ ಮಾತಂಗ ತಮ್ಮ ಅನ್ನುವಂತಹ ಒಬ್ಬ ಕ್ರೂರ ವ್ಯಕ್ತಿ ಅದಾನ. ಅವ ಎಷ್ಟು ಕ್ರೂರಿ ಅದಾನಂದ್ರ, ನಾವು ಆ ಕಡೆಯಿಂದ ಏನು ಬರ್ತಿದ್ವಿ ಸ್ವಲ್ಪ ಜನ, ಅದರೊಳಗ ನಮ್ಮಲ್ಲಿ ಇರುವಂತಹ ಕೆಲವು ಜನರನ್ನ ಅವ ಬಡದ ಕೊಂದ. ನಮ್ಮಲ್ಲಿರುವಂತಹ ಎಲ್ಲ ದವಸ ಧಾನ್ಯ ನಗನಾಣ್ಯಗಳನ್ನೆಲ್ಲ ದೋಚಿದ. ಅವೊಬ್ಬ ದೊಡ್ಡ ನರಭಕ್ಷಕ ಅದಾನ, ರಾಕ್ಷಸ ಇದ್ದಂಗವ ಅಂತ ಹೇಳಿ ಅವನು ವರ್ಣನೆ ಮಾಡ್ಲಿಕ್ಕತ್ರು. ಮತ್ತ ನೀವೆಲ್ಲ ಈ ಮಾತಂಗ ಪರ್ವತವನ್ನ ದಾಟಿ ಆ ಕಡೆ ಹೋಗ್ಲಿಕ್ಕೆ ಏನು ಸಿದ್ಧರಾಗಿರಿ, ಮತ್ ನೀವು ಆ ಕಡೆ ಹೋಗ್ಬೇಡ್ರಿ, ನೀವು ಮರಳಿ ನಿಮ್ಮ ಊರ ಹಾದಿ ಹಿಡಿದು ಬಿಡ್ರಿ. ನಮ್ಮ ಪರಿಸ್ಥಿತಿ ನೋಡ್ರೆ ನಿಮಗ್ ಗೊತ್ತಾಗ್ತೈತಿ. ನಾವು ಅವನಿಂದ ತಪ್ಪಿಸಿಕೊಂಡು ಬರ್ಬೇಕಂದ್ರ ಬಹಳ ತ್ರಾಸ ಆಯ್ತು ನೋಡ್ರಿ, ನಮಗ್ ಹೆಂಗ್ ಬಡದಾನ್ ನೋಡ್ರಿ ಅಂತ ಹೇಳಿ ತಮ್ಮ ಎಲ್ಲ ಆ ವಿಚಾರಗಳನ್ನ ಸುಜ್ಞಾನ ದೇವನ ಮುಂದೆ ಎಲ್ಲ ಹೇಳ್ರಿ. ಇದನ್ನೆಲ್ಲ ಕೇಳಿದಂತಹ ಸುಜ್ಞಾನಿ ದೇವ ಸುಮ್ಮನೆ ನಿಂತಿದ್ದ. ಆದ್ರೆ ಇವನ ಹಿಂದೆ ಇರುವಂತಹ ಸಹಚರ ಇರ್ತಾರ ನೋಡ್ರಿ, ಅವರೆಲ್ಲ ಏನ್ ಮಾಡ್ರು, ಗುರುಗಳ ಮತ್ತ ಇಂತಹ ಕ್ರೂರ ವ್ಯಕ್ತಿ ಅಲ್ಲಿ ಅದಾನಂತ, ನಾವು ಎಲ್ಲ ಹೋಗಿ ನಾವು ಬಡಿಸ್ಕೊಂಡು ಅವನ ಕೈಯಾಗ ಸಾಯೋದಕ್ಕಿಂತ ನಾವು ಹೊಳ್ಳಿ ಹೋಗೋದು ಬಹಳ ಚಲೋ, ಮತ್ತ ಹೋಗಿಬಿಡೋ ನಡ್ರಿ ಅಂತ ಹೇಳಿ ಸುಜ್ಞಾನಿ ದೇವಿಗೆ ಆ ಸಹಚರ ಅನ್ನಕತ್ರು. ಅವಾಗ ಸುಜ್ಞಾನಿ ದೇವ ನೋಡ್ರಿ ಸುಮ್ಮನೆ ನಿಂತಿದ್ದ, ಏನೋ ಒಂದು ಮಾತು ಉತ್ತರ ಕೊಡ್ಲಿಲ್ಲ. ಅವಾಗ ಸಹಚರ ಅಂದ್ರು, ನಮಗ ನಮ್ಮ ಪ್ರಾಣ ಬಹಳ ಮುಖ್ಯ ಅದ, ನಮ್ಮದೇ ಆದಂತಹ ಸಂಸಾರ ಅದ, ಮನಿಯೊಳಗ ಸತಿ ಅದಾಳ, ಮಕ್ಕಳದಾರ, ನಾವೆಲ್ಲ ಹೋಗ್ತೀವಿ, ಮತ್ ನೀವ್ ಏನ್ ಮಾಡ್ತೀರ ನೋಡ್ರಿ ಅಂತ ಹೇಳಿ ಅಂದ ಆ ಸಹಚರೆಲ್ಲ ಮರಳಿ ಹಾದಿ ಹಿಡಿದು ಬಿಟ್ರು. ಇವ್ರೇನು ಮಾತಂಗ ಪರ್ವತದಿಂದ ಬಂದಂತ ಕೆಲವೊಂದಿಷ್ಟು ಜನ ಇದ್ರು, ಅವರು ಕೂಡ ಸುಜ್ಞಾನಿ ದೇವಿ ಹೇಳ್ರು, ನೋಡ್ರಿ ನಿಮ್ಮ ಸಹಚರೆಲ್ಲ ಹೊಳ್ಳಿ ಹೊಂಟಾರ, ಮತ್ತ ನೀವು ಹೋಗಿಬಿಡ್ರಿ, ಎಲ್ಲಾರು ಕೂಡಿ ನಾವು ಆ ಕಡೆ ಬರ್ತೀವಿ, ಹೋಗೋಣ ನಡ್ರಿ, ಈ ಕಡೆ ಹೋಗಬೇಡ್ರಿ ಅಂತ ಹೇಳಿ ಬಾಳ ಹೇಳಕತ್ರು. ಸುಜ್ಞಾನಿ ದೇವ ಅಂದ, ಅವ ಎಂತಹ ನರಭಕ್ಷಕನೇ ಇರಲಿ, ನಾನು ಮಾತ್ರ ಕಲ್ಯಾಣಕ್ಕೆ ಹೋಗ್ತೀನಿ ಅಂತ ಹೇಳಿ ಶಪಥ ಮಾಡಿಬಿಟ್ರು. ಆಯ್ತು, ಮತ್ತ ನಿಮ್ಮ ದೈವದೊಳಗೆ ಹೆಂಗದ ಹಂಗಾಗ್ತದ ಅಂತ ಹೇಳಿ ಆ ಎಲ್ಲ ಸಹಚರರು ಹೋದ್ರು. ಇವ್ರೇನು ಮಾತಂಗ ಪರ್ವತದಿಂದ ಬಂದಿದ್ರಲ್ಲ ಅವರು ಎಲ್ಲ ಆ ಕಡೆ ಹೊರಟು ಹೋದ್ರು.
ಈಗ ಕೇವಲ ಸುಜ್ಞಾನಿ ದೇವ ಒಬ್ಬನೇ ಉಳಿದಿದ್ದಾನೆ. ಸುಜ್ಞಾನಿ ದೇವ ಒಬ್ಬನೇ ಉಳಿದಿದ್ದಾನ. ಮಾತಂಗ ಪರ್ವತದ ಕಡೆ ಹೆಜ್ಜೆಯನ್ನ ಹಾಕ್ತಾ ಇದ್ದಾನೆ. ಹೆಜ್ಜೆಯನ್ನ ಹಾಕೊಂತ ದಟ್ಟ ಕಾನನದ ಮಧ್ಯೆ ಯಾವುದೂ ಭಯಭೀತ ಆಗದೆ, ಈ ಯಾವ ಪ್ರಾಣಿ ಪಕ್ಷಿಗಳಿಗೂ ಅವ ಹೆದರದೆ ದಿಟ್ಟವಾದ ಹೆಜ್ಜೆಗಳನ್ನ ಇಡುತ್ತಾ ಸುಜ್ಞಾನಿ ದೇವ ಮಾತಂಗ ಪರ್ವತದ ಕಡೆ ಹೆಜ್ಜೆ ಹಾಕಿದ. ಮಾತಂಗ ಪರ್ವತ ಬಂತು. ಮಾತಂಗ ಪರ್ವತ ಬಂತು. ಆ ಪ್ರದೇಶದೊಳಗ ಆ ಕ್ರೂರಿ ಏನಿದ್ದಾನ ಅವನ ಹೆಸರು ಮಾತಂಗ ತಮ್ಮ. ಆ ಮಾತಂಗ ತಮ್ಮ ಸುಜ್ಞಾನಿ ದೇವನನ್ನ ಏನು ನೋಡ್ತಾನ, ಇವನು ಮುಂದೆ ಬಂದು ನಿಂತ. ಅಜಾನುಬಾಹು ಬಹಳ ದೊಡ್ಡ ದೇಹ ಅವಂತು. ಎಲ್ಲ ದೇಹ ರಕ್ತ ಮಾಂಸಗಳಿಂದ ಕಲೆ, ರಕ್ತದ ಕಲೆ ಅವನ ದೇಹಕ್ಕೆ ಮೆತ್ಕೊಂಡಿತ್ತು. ಅವನ ತಲೆ ಕೂದಲೆಲ್ಲ ಕೆದರಿತ್ತು. ಹೊಲಸು ಬಟ್ಟೆಗಳಿದ್ದು. ಕೈಯೊಳಗ ಏನಪ್ಪಾ ಅಂತಂದ್ರ ಆಯುಧಗಳು. ಎಷ್ಟು ಹೊಲಸು ನಾರ್ತಿದ್ದ ಅಂತಂದ್ರ ಮನುಷ್ಯರನ್ನ ಕೊಂದು ತಿಂತಿದ್ದ. ಅಂತಹ ಕ್ರೂರಿ ಅವ. ಅಂತಹ ಕ್ರೂರಿ ಒಂದ ಕಡೆ ನಿಂತಾನ. ಅವನ ಎದುರಿಗೆ, ಮಾತಂಗ ತಮ್ಮನ ಎದುರಿಗೆ ಸುಜ್ಞಾನ ದೇವ ನಿಂತಾನ. ಸುಜ್ಞಾನ ದೇವ ನಿಂತಾನ. ಸುಜ್ಞಾನ ದೇವ ಯಾವುದೋ ಒಂದು ರೀತಿ ವಿಚಲಿತ ಆಗಿದೆ. ಆ ಮಾತಂಗ ತಮ್ಮನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದಾನೆ. ಯಾರು ನೀನು ಅಂತ ಹೇಳಿ ಕೇಳಿದ. ಮಾತಂಗ ತಮ್ಮ ಕೇಳಿದ, ನಾನು ಈ ಒಡಿಸ್ಸಾ ರಾಜ್ಯದಿಂದ ಬಂದನಿ. ನನ್ನ ಹೆಸರು ಏನಪ್ಪಾ ಅಂತಂದ್ರ ಸುಜ್ಞಾನ ದೇವ ಅಂತ ಹೇಳಿ ಆ ಸುಜ್ಞಾನ ದೇವ ಅಂದ. ಮತ್ತ ನೀನ್ ಯಾರು? ನಾನು ಈ ಪರ್ವತದ ರಾಜ. ಇಲ್ಲಿ ಯಾರೇ ಬಂದ್ರು ಅವ್ರನ್ನ ನಾನು ಬಿಡುವುದಿಲ್ಲ. ಅವ್ರ ಹತ್ತಿಗೆ ಏನೈತ್ಲ ಅದನ್ನೆಲ್ಲ ಏನಪ್ಪಾ ಅಂದ್ರ ಕಸ್ಕೊಂಡ ಅವ್ರನ್ನ ಕೊಂದು ಹಾಕ್ತೀನಿ ಅಂತ ಹೇಳಿ ಆ ಮಾತಂಗ ತಮ್ಮ ಅಂದ. ಅವಾಗ ಸುಜ್ಞಾನ ದೇವ ಈ ನಿಂತಿದ್ದನ್ನ ನೋಡಿ ಮಾತಂಗ ತಮ್ಮ ಅಂದ, ಈ ಪ್ರದೇಶದ ಹೆಸರು ಕೇಳ್ರನ ಈ ಕಡೆ ಬರ್ಲಾಕ ಜನ ಹೆದರಿಕೊಳ್ತಾರ. ಮತ್ತ ಇಷ್ಟು ದಿಟ್ಟತನದಿಂದ ನೀ ನನ್ನ ಮುಂದೆ ಹೆಂಗ ನಿಂತದಿ? ನಿನ್ನ ಹತ್ತಿಕ ಏನ ಜೋಳಿಗೆ ಒಳಗೆ ಏನದ ಅದನ್ನ ತೋರ್ಸು ಅಂತ ಹೇಳಂದ. ಅವಾಗ ಸುಜ್ಞಾನ ದೇವ ಅಂತಾನ, ನನ್ನ ಜೋಳಿಗೆ ಒಳಗ ಏನದ? ನನ್ನ ಜೋಳಿಗೆಯೊಳಗ ಕೇವಲ ಪೂಜೆಗೆ ಸಂಬಂಧಿಸಿದ ವಸ್ತುಗಳದಾವ. ಇದ್ರೊಳಗ ಚಿಕ್ಕ ಚಿಕ್ಕ ಲಿಂಗಗಳಿದಾವ ಅಂತ ಹೇಳಿ. ಅವಾಗ ಆ ಪೂಜೆಗಳೆಂದರೇನು, ಲಿಂಗ ಎಂದರೇನು ಇದ್ರ ಬಗ್ಗೆ ಅರಿವೇ ಇಲ್ಲದಂತಹ ಆ ಮಾತಂಗ ತಮ್ಮ, ತಾ ಇಲ್ಲಿ ನಿನ್ನ ಜೋಳಿಗೆ ಅಂದ. ಜೋಳಿಗೆ ತಾ ಇಲ್ಲಿ ಅಂದಾಗ ಸುಜ್ಞಾನಿ ದೇವ ಏನ್ ಮಾಡಿದ, ತನ್ನ ಜೋಳಿಗೆಯನ್ನ ಅವನ ಕೈಯಾಗ ಕೊಟ್ಟ. ಅವನೆಲ್ಲ ಜೋಳಿಗೆ ಬಿಚ್ಚಿ ನೋಡ್ತಾನ. ಒಳಗೆ ಚಿಕ್ಕ 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 ಇಷ್ಟ ಲಿಂಗಗಳು. ಇಷ್ಟೆಲ್ಲಾ ಲಿಂಗಗಳನ್ನ ಇಟ್ಕೊಂಡದಿ. ಇದರಿಂದ ಏನ್ ಆಗತೈತಿ, ಇದರಿಂದ ಏನ್ ಸಿಗತೈತಿ ಅಂದವ ಮಾತಂಗ ತಮ್ಮ. ಇದರಿಂದ ಏನ್ ಸಿಗತೈತಿ, ಇದರಿಂದ ಏನ್ ಆಗತೈತಿ ಅನ್ನೋದನ್ನ ನೀನ್ ತಿಳ್ಕೊಂಡು ಬಿಟ್ರ ನಿನ್ನ ಜೀವನಾನ ಪಾವನ ಆಗ್ತೈತಿ ಅಂತ ಹೇಳ ಅಂದ ಸುಜ್ಞಾನ ದೇವ. ಹೌದಾ, ಹಂಗಾದ್ರೆ ಏನ್ ಸಿಗತೈತಿ ಹೇಳು ಅಂತ ಹೇಳ ಅಂದಾಗ ಸುಜ್ಞಾನ ದೇವ ಅಂತಾನ, ನಿನಗ ಜೀವನದೊಳಗೆ ಏನು ಅವಶ್ಯಕ ಅದ ಆ ಎಲ್ಲವೂ ಇದರಿಂದ ಸಿಗ್ತದ. ನಿನಗೆ ಶ್ರೀಮಂತಿಕೆ ಬೇಕಂದ್ರ ಶ್ರೀಮಂತಿಕೆ ಸಿಗ್ತದ. ಎಲ್ಲ ಭೋಗ ಭಾಗ್ಯಗಳು ನಿನಗೆ ಸಿಗ್ತಾವ. ದವಸ ಧಾನ್ಯಗಳು ನಿನಗೆ ಸಾಯುವವರೆಗೂ ಕೂತು ತಿನ್ನುವಷ್ಟ ದವಸ ಧಾನ್ಯಗಳ ನಿನಗೆ ಸಿಗ್ತಾವ. ಸುಖ ಸಂತೋಷ ನೆಮ್ಮದಿ ನಿನಗೆ ಸಾಯುವವರೆಗೆ ಸಿಗತೈತಿ ಅಂತ ಹೇಳಿ ಅಂದಾಗ ಅವಾಗ ಆ ಮಾತಂಗ ತಮ್ಮ ಅಂದ, ಹಂಗಾದ್ರೆ ಇದ್ರೊಳಗಿಂದ ಒಂದು ಲಿಂಗ ನನಗೆ ಕೊಟ್ಟು ಬಿಡು, ಇದನ್ನೆಲ್ಲವೂ ಏನಪ್ಪಾ ಅಂತಂದ್ರ ನಾನು ಪಡ್ಕೊಂತೀನಿ ಅಂತ ಅಂದಾಗ ಅವಾಗ ಸುಜ್ಞಾನಿ ದೇವ ಅಂದ, ಲಿಂಗವನ್ನ ಕೊಟ್ಟು ಬಿಡು ಅಂತಂದ್ರ ಅದೇನ ಕೊಡು ತಗೋ ವಸ್ತು ಐತನಪ್ಪ. ಲಿಂಗವನ್ನ ನೀನು ತಗೋಬೇಕಂದ್ರ ಅದನ್ನ ಒಬ್ಬ ಮಹಾಗುರುವಿನಿಂದ ತಗೋಬೇಕು. ಅದಕ್ಕೆ ಅದರದೇ ಆದಂತಹ ಸಿದ್ಧಾಂತಗಳಿವೆ, ತತ್ವಗಳಿವೆ, ಬೋಧಗಳಿವೆ. ಅವನ್ನೆಲ್ಲ ನೀನು ಮಾಡಬೇಕು. ಅವಾಗ ಆ ಲಿಂಗವನ್ನ ನಿನಗೆ ಒಪ್ಪಸಾಕ್ ಬರ್ತತಿ. ಅಲ್ಲಿ ತಕ ಈ ಲಿಂಗವನ್ನ ನೀನು ತಗೊಳ್ಳಾಕ ಬರುದಿಲ್ಲ ಅಂತ ಹೇಳಿ ಅಂದಾಗ, ಹಂಗಾದ್ರ ಯಾವ ಗುರು ಎಲ್ಲಿದ್ದಾನವ ಅವನನ್ನ ಕರ್ಕೊಂಡು ಬಾ ಹೋಗಿ
ನನಗೇನಪ್ಪಾ ಅಂತಂದ್ರ ಈ ಲಿಂಗ ಬೇಕಾ ಬೇಕೀಗ ಸದ್ಯ ಅಂತ ಹೇಳಂದಾಗ ನೀನು ಹುಡುಕುಂತಿರುವಂತಹ ಗುರು ಬ್ಯಾರೆ ಎಲ್ಲಿ ಎಲ್ಲ ನಿನ್ನ ಮುಂದೆ ನಿಂತಾನವ ಅತಂದಾಗ ಹೌದಾ ನೀನ ಗುರು ಅದಿಯ ಹಂಗಾದ್ರ ಕೊಡು ನನಗೊಂದು ಲಿಂಗ ಅಂತ ಹೇಳಿ ಈ ಲಿಂಗವನ್ನ ಕೊಡಬೇಕಾದ್ರೆ ನಾನು ಒಂದೆರಡು ಕೆಲಸ ಹೇಳ್ತೀನಿ ನೀನ್ ಅದನ್ನ ಮಾಡಬೇಕು ಅಂತ ಹೇಳಿ ಸುಜ್ಞಾನ ದೇವ ಅಂದ. ಆಗ್ಲಿ ಏನ್ ಮಾಡ್ಬೇಕು ಹೇಳ ನಾನು ಅಂತ ನಿನ್ನ ಜೊತೆ ಯಾರಿದ್ದಾರ ಅಂತ ಹೇಳಿ ಸುಜ್ಞಾನ ದೇವ ಕೇಳಿದ. ನನ್ನ ಜೊತೆ ಸ್ವಲ್ಪ 4-5 ಜನ ಅದಾರ. ನನ್ನದೇ ಏನಪ್ಪಾ ಅಂತಂದ್ರ ಮನಿ ಒಳಗ ಹೆಂಡತಿ ಇದ್ದಾಳ, ಮಕ್ಕಳಿದ್ದಾರ ಅಂತ ಹೇಳಿ ಎಲ್ಲವನ್ನ ಆ ಮಾತಂಗ ತಮ್ಮ ಅಂತ. ಹಂಗಾತಂದ್ರ ಈ ಲಿಂಗವನ್ನ ನೀನು ತಗೋಬೇಕಂದ್ರ ನೀನು ಮನಿ ಒಳಗ ಹೋಗಿ ನಿನ್ನ ಹೆಂಡತಿಯನ್ನ ಕೇಳಿ ಬಾ. ಅವಳ ಹೂ ಅಂದಳ ಅಂದ್ರ ನಿನಗೆ ಈ ಲಿಂಗವನ್ನ ಕೊಡ್ತೀನಿ ಅಂತ ಹೇಳ. ಅದೇನು ಮಹಾ ದೊಡ್ಡದಾಗೋದೈತಿ, ಮನಿಗೆ ಹೋಗಿ ಹೆಂಡತಿನ ಕೇಳ್ಕೊಂಡು ಬರ್ಬೇಕು. ಆಕಿ ಹೂ ಅಂದ ಅಂತಾಳ, ನಾ ಹೇಳಿದ್ದಕ್ಕೆ ಯಾವುದೋ ಆಕಿ ಇಲ್ಲ ಅಂದ ಇಲ್ಲ, ಎಲ್ಲದಕ್ಕೂ ಹೂ ಅಂತಾಳ ಅಂತ ಹೇಳಿ ಅವ ಅಂದ. ಬ್ಯಾಡ ಬ್ಯಾಡ, ಹಂಗ ಮಾಡಬೇಡ, ನೀನು ಇಲ್ಲೇ ಇರು, ನೀನ್ ಇಲ್ಲೇ ಇರು, ನಿನ್ನ ಸಹಚರನನ್ನ ಕಳುಹಿಸು, ನಿನ್ನ ಸಹಚರನನ್ನ ಕಳುಹಿಸು. ಏನಂತ ಹೇಳಿ ಕಳಿಸು ಅಂತಂದ್ರ, ಒಬ್ಬ ವ್ಯಕ್ತಿ ಬಂದು ನಿನ್ನ ಗಂಡನನ್ನ ಕೊಂದಾನ, ಅವನ ಹೆಣ ನೋಡಲಿಕ್ಕೆ ನೀನು ಬರಬೇಕು ಅಂತ ಹೇಳಿ. ನಾ ಹೇಳೋದು ನಿಮ್ಗೆ ಅರ್ಥ ಆಗಿರ್ಬೋದು. ನಿನ್ನ ಸಹಚರನಿಗೆ ಏನು ಹೇಳಿ ಕಳಿಸಪ್ಪ ಅಂತಂದ್ರ, ಯಾವನೋ ಒಬ್ಬನು ಬಂದಾನ, ನಿನ್ನ ಗಂಡನನ್ನ ಕೊಂದಾನ, ನಿನ್ನ ಗಂಡ ಸತ್ತು ಬಿದ್ದಾನ, ಅವನ ಹೆಣವನ್ನ ನೋಡ್ಲಿಕ್ಕೆ ನೀನು ಬರಬೇಕು ಅಂತ ಹೇಳಿ ಹೇಳು ಮನ್ಯಾಗ ಅಂತ ಹೇಳಿ ಹಿಂಗ ಹೇಳಿ ಕಳಿಸು ಅಂತ ಹೇಳಿ ಸುಜ್ಞಾನ ದೇವ ಅಂದ. ಆಯ್ತು, ನೀವ್ ಹೆಂಗ್ ಹೇಳಿರ್ಲ ಹಂಗ ಹೇಳಿ ಕಳಿಸ್ತಾನ ತಂದ. ಆ ಮಾತಂಗ ತಮ್ಮ ತನ್ನ ಸಹಚರನ್ನ ಕರೆದ. ಹಿಂಗಿಂಗಪ್ಪ ನಿನ್ನ ಗಂಡ ಸತ್ತಾನ, ಮತ್ತ ಆಕಿಗೆ ಹೆಣ ನೋಡ್ಲಿಕ್ಕೆ ಬಾ ಅಂತ ಹೇಳಿ ನನ್ನ ಹೆಣತಿನ ಕರ್ಕೊಂಡು ಬರೋಗು ಅಂತ ಹೇಳಿ ಆ ಸಹಚರನಿಗೆ ಮಾತಂಗ ತಮ್ಮ ಹೇಳಿ ಕಳಿಸಿದ. ಸಹಚರ ಹೋದ, ಮಾತಂಗ ತಮ್ಮನ ಮನೆಗೆ ಹೋದ. ಮನೆಗೆ ಹೋದ ನಂತರ ಹೆಂಡತಿ ಮತ್ತು ಮಕ್ಕಳಿದ್ದಾವ ಮನ್ಯಾಗ. ಒಂದೇ ಮಗು ಆಡ್ತಾ ಇದೆ ಮನೆಯೊಳಗ. ಹೆಂಡತಿ ಕೂಡ ಅಲ್ಲೇ ತನ್ನ ಕೆಲಸವನ್ನ ಮಾಡ್ಕೊಂತ ಕುಂತಿದ್ದಳು. ಈ ಸಹಚರ ಹೋದ. ನೋಡ್ವಾ ಯವ್ವ, ಯಾವನೋ ಒಬ್ಬನು ಬಂದು ನಿನ್ನ ಗಂಡನ ಜೊತೆ ಏನಪ್ಪಾ ಅಂತಂದ್ರ ಯುದ್ಧ ಮಾಡಿ ನಿನ್ನ ಗಂಡನನ್ನ ಕೊಂದು ಹಾಕ್ಯಾನ, ಮತ್ತ ನಿನ್ನ ಗಂಡ ಕಾಡಿನೊಳಗ ಸತ್ತು ಬಿದ್ದಾನ, ಅವನ ಹೆಣ ನೋಡ್ಲಿಕ್ಕೆ ನೀ ಈಗ ಬರ್ಬೇಕು ಅಂತ ಹೇಳಿ ಆ ಸಹಚರ ಅಂದ. ಅವಾಗ ನೋಡ್ರಿ ಹೆಂಡತಿ ಅಂತಾಳ, ಅವನ ನೋಡಿ ನನಗ ಆಗುವುದೇನದ, ಅವನ ನೋಡಿ ನನಗ ಆಗುವುದೇನದ, ಅವನ ಮದುವೆ ಆದಾಗಿನಿಂದ ನನಗ ಕಷ್ಟ ತಪ್ಪಿದ್ದಲ್ಲ. ಯಾವಾಗಲೂ ಮಂದಿಗೆ ಮೋಸ ಮಾಡಿ ಮಂದಿಗೆ ಏನಪ್ಪಾ ಅಂತಂದ್ರ ಕೊಂದು ಹಣವನ್ನ ಎಲ್ಲ ಕದ್ದು ತಂದು, ದವಸ ಧಾನ್ಯಗಳನ್ನ ಕದ್ದು ತಂದು ನನಗ ಅಡಿಗೆ ಮಾಡಿ ಊಟಕ್ಕೆ ಹಾಕ್ತಿದ್ದ. ಅವ ಎಷ್ಟು ಕ್ರೂರ ಅದಾನಂದ್ರ, ಅವನನ್ನ ಬಿಟ್ಟು ಹೋದ್ರ ನನ್ನ ಬಡದ ಕೊಲ್ಲತಾನಂತ ಹೇಳಿ ಅವನ ಜೊತೆ ನಾನು ಸುಮ್ಮ ಬದುಕಿದ್ದೆ. ಈಗ ಅವನ ಸತ್ ಹೋಗ್ಯಾನ, ನನಗ ಬಹಳ ಸಂತೋಷ ಆಯ್ತು ಅಂತ ಹೇಳಂದಳಾಕಿ. ಹಂಗ ಅನ್ಬೇಡವ ಯವ್ವ, ಮತ್ತ ಗಂಡನ ಮಾರಿ ನೋಡಾಕ ಬಾ ಅಂತ ಹೇಳಿ ಸಹಚರ ಅಂದ. ಇಲ್ಲ ಇಲ್ಲ, ನನಗೇನ ಆಗುದಿಲ್ಲ, ಅವ ಸತ್ತಾನ ಸಾಯ್ಲಿ ಬಿಡ್ಲು, ಕಾಗಿ ಹದ್ದ ನರಿಯ ಯಾವ್ರಿ ಅವನ ಹೆಣ ತಿಂದು ಹೋಗ್ತಾವು, ಆ ಪಾಪ ಕಳೀತು. ಇಲ್ಲ ಅಂದ್ರ ಅವ ಮಾಡಿದ ಎಲ್ಲಾ ಪಾಪ ಕರ್ಮಗಳಿಗೆ ನಾನೂ ಕೂಡ ಜವಾಬ್ದಾರಿಯುತ ಆಗ್ತಿದ್ನಿ, ಆ ಪಾಪದೊಳಗ ನಾನೂ ಕೂಡ ಪಾಲುದಾರ ಆಗ್ತಿದ್ನಿ. ಲಘು ಸತ್ತಾನ ಸಾಯ್ಲಿ ಬಿಡ ಅಂತ ಹೇಳಿ ಅವಳ ಅಂದ. ಏನ್ ಮಾಡ್ಲು, ಅಲ್ಲೇ ಇರುವಂತಹ ಸಹಚರ ಒಬ್ಬ ಇದ್ದ ಮತ್ತೊಬ್ಬ, ಅವನ ಜೊತೆ ಓಡಿ ಹೋಗಿಬಿಟ್ಲು. ನಡಿಯನ್ನ ಹೆಂಗಿದ್ರು ಸತ್ತಾನ, ನಾವು ಸಂಸಾರ ಮಾಡ್ಕೊಂಡು ಬ್ಯಾರೆ ಕಡೆ ಇರೋನು ಅಂತ ಹೇಳಿ ಬ್ಯಾರೆ ಸಹಚರನ ಕೂಡ ಓಡಿ ಹೋಗ್ಬಿಟ್ಲು. ಇನ್ ನೀವೇನ್ ಹೇಳಾಕ್ ಬಂದಿದ್ಲ, ಈ ಸಹಚರ ಬಂದ ಮಾತಂಗ ತಮ್ಮನ ಮುಂದ ಅಂತಾನ, ಇಲ್ಲ ಮನಿಗ್ ಹೋಗಿದ್ನಿ, ಮತ್ತ ನಿನ್ನ ಹೆಂಡತಿ ಹಿಂಗ ಮಾಡೇಳು ಅಂತ ಹೇಳಿ ನಡೆದ ವೃತ್ತಾಂತವನ್ನೆಲ್ಲ ಅವನು ಹೇಳಿಬಿಟ್ಟ. ಅವಾಗ ನೋಡ್ರಿ ಎಷ್ಟು ಸಿಟ್ಟು ಬಂತು ಮಾತಂಗ ತಮ್ಮನಿಗೆ. ಅವ್ರಿಬ್ಬರನ್ನು ಕೊಂದ ಹಾಕ್ತಾನ ಅಂದವ. ಅವಾಗ ಸುಜ್ಞಾನ ದೇವ ಅಂದ, ತಡಿ, ಹಂಗ ಮಾಡಾಕ್ ಹೋಗ್ಬೇಡ,
ಆಕಿ ಯಾಕೆ ನಿನ್ನ ಬಿಟ್ಟು ಹೋಗ್ಯಾಳ, ಯಾಕೆ ನಿನ್ನ ಬಿಟ್ಟು ಹೋಗ್ಯಾಳ ಅನ್ನೋದು ಸ್ವಲ್ಪ ವಿಚಾರ ಮಾಡು. ನೀನು ಮಾಡಿರುವಂತಹ ಪಾಪಗಳಲ್ಲಿ ಆಕಿಗೂ ಪಾಲು ಹೋಗುತ್ತೈತಿ ಅಂತ ಹೆಂಡತಿ ಏನಪ್ಪಾ ಅಂತಂದ್ರ ಬ್ಯಾರೆಯವನು ಕೂಡ ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡಾಳ. ಅವಳನ್ನ ನೀನು ಹುಡುಕುತ್ತಾ ಹೋಗಿ ಕೊಲ್ಲಲಾಕ್ ಹೋದ್ರ ನೋಡಿದಂತಹ ಜನ ನಿನಗೇನಂತಾರ ಗೊತ್ತೈತೇನ? ಇಷ್ಟು ಮಾತಂಗ ಪರ್ವತದೊಳಗಿದ್ದು ಹೆಸರು ಮಾಡಿರುವಂತಹ ಮಾತಂಗ ತಮ್ಮ ಅನ್ನುವಂತಹ ವ್ಯಕ್ತಿ ತನ್ನ ಹೆಂಡತಿಯನ್ನ ನೆಟ್ಟಗೆ ಇಟ್ಕೋಲಾಕ ಬಂದಿಲ್ಲ. ಇನ್ ಇವನೆಂತ ವ್ಯಕ್ತಿ ಅಂತ ಹೇಳಿ ನಿನ್ನ ನೋಡಿ ಹಾಸ್ಯ ಮಾಡಿ ನಗತಾರ. ಅಂತವಳು ಹೋಗ್ಯಾಳ, ಹೋಗ್ಲಿ ಬಿಡ, ಅಕ್ಕಿನ ಕೊಂದ ಮತ್ತೆ ನಿನಗೆ ಆಗುವುದೇನೈತಿ ಅಂತೇಳಿ ಸುಜ್ಞಾನ ದೇವ ಇದ್ದಾವ ಮಾತಂಗ ತಮ್ಮಗ ಅಂತ. ಹೌದು, ನೀವ್ ಅಂದಿದ್ದು ನಿಜ ಅಂದ. ನೀವೇನ್ ಅಂದಿದ್ರಲ್ಲ ಇದು ನಿಜ. ಆದ್ರ ನನ್ನ ಹೆಂಡತಿ ಹಿಂಗ ಮಾಡ್ತಾಳಂತ ಹೇಳಿ ನಾನು ಭಾವಿಸಿರ್ಲಿಲ್ಲ ಅಂತ ಹೇಳ. ಹಂಗಾದ್ರ ಇನ್ನು ಮತ್ತೆ ನಿನ್ನ ಜೋಡಿ ಯಾರಿದ್ರು, ನಿಮ್ಮ ಅವ್ವ ಅಪ್ಪ ಎಲ್ಲಿ ಅದಾರು ಅಂತ ಹೇಳಿ ಸುಜ್ಞಾನ ದೇವ ಮಾತಂಗ ತಮ್ಮಗಂತ. ಇಲ್ಲ, ನನಗ ಅಪ್ಪ ಅವ್ವ ಇಬ್ರು ಇಲ್ಲ. ನಮ್ಮ ಅಪ್ಪ ಹಾವು ಕಡದ ಸತ್ತಾನ. ನಮ್ಮ ಅವ್ವ ಏನಿದ್ಳು ಆಕಿ ಮಹಾರೋಗ ಬಂದ ಆಕಿನೂ ಕೂಡ ಸತ್ ಹೋಗ್ಯಾಳ ಅಂತ. ಅವಾಗ ಸುಜ್ಞಾನ ದೇವ ನೋಡ್ರಿ ಎಷ್ಟು ಚಂದ ಹೇಳ್ತಾನಂದ್ರ, ಅಲ್ಲ ಇಷ್ಟು ದೊಡ್ಡ ವ್ಯಕ್ತಿಯ ಅದೀನಿ, ಈ ಪರ್ವತವನ್ನೇ ಆಳುವಂತಹ ವ್ಯಕ್ತಿ. ಒಂದು ಹಾವು ಬಂದ ನಿಮ್ಮ ಅಪ್ಪಗ ಕಡಿತೈತಿ ಅಂತಂದ್ರ ಅದನ್ನ ತಪ್ಪಿಸುವಂಗ ನಿನಗ ಮಾಡ್ಲಿಕ್ಕೆ ಆಗುಲಿಲ್ಲನು? ಮಹಾರೋಗ ಬಂದು ನಿಮ್ಮ ತಾಯಿಯನ್ನ ಕೊಂದ್ ಹಾಕ್ತೈತಿ ಅಂದ್ರ ಅದನ್ನ ತಪ್ಪಿಸಲಾಕ ನಿನಗ ಆಗಲಿಲ್ಲೇನೋ ಅಂತಂದಾಗ ಅದು ಹಂಗ್ಯಂಗ ಆಗ್ತೈತಿ, ಹಂಗ್ಯಂಗ ತಪ್ಪಿಸಲಾಕ ಆಗ್ತೈತಿ ಅಂತ ಹೇಳಿ ಮಾತಂಗ ತಮ್ಮ. ನಿನ್ನನ್ನು ಕಚ್ಚದ ಹಾವು, ನಿನ್ನನ್ನ ಕೊಲ್ಲದ ರೋಗ ನಿನ್ನ ತಂದೆ ತಾಯಿಗಳನ್ನ ಯಾಕೆ ಏನಪ್ಪಾ ಅಂತಂದ್ರ ಸಾಯಿಸಿ ಬಿಟ್ಟಿತಪ್ಪ ಅಂತಂದಾಗ ಮಾತಂಗ ತಮ್ಮಗ ಸ್ವಲ್ಪ ದಿಗ್ಭ್ರಾಂತ ಆತು. ನನ್ನನ್ನ ಕೊಲ್ಲದಂತಹ ಹಾವು, ನನ್ನನ್ನ ಸಾಯಿಸದಂತಹ ರೋಗ ನನ್ನ ತಂದೆ ತಾಯಿಗಳನ್ನ ಯಾಕೆ ಕರ್ಕೊಂಡು ಹೋಯ್ತು? ಅವಾಗ ಸುಜ್ಞಾನ ದೇವ ಅಂತಾನ, ನೋಡಪ್ಪ, ಅವರು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳ ಆಧಾರದ ಮೇಲೆ ಅಂತಹ ಕರ್ಮಗಳನ್ನ ಮಾಡಿದ್ರು, ಅದಕ್ಕೆ ಅವರಿಗೆ ಆ ರೀತಿ ಸಾವು ಬಂತು. ಮತ್ತ ನೀನ್ ಎಂತಹ ಕರ್ಮಗಳನ್ನ ಮಾಡ್ತಾ ಇದ್ದೀಯ ಈಗ, ಇದಕ್ಕೆ ಮುಂದಿನ ಜನ್ಮದೊಳಗೆ ನಿನಗೆ ಏನಾಗ್ತೈತಿ, ಮತ್ತ ಈಗ ನೀನು ಎಷ್ಟು ಸುಖದಿಂದ ಇದೆಯಲ್ಲ, ಇದು ನಿನ್ನ ಹಿಂದಿನ ಜನ್ಮದೊಳಗೆ ನೀನ್ ಏನಾಗಿದ್ದಿ ಅನ್ನುವಂಥದ್ದನ್ನ ನೀನು ಅರಿತುಕೊಂಡಿದ್ದೇನೋ ಅಂತೇಳಿ ಸುಜ್ಞಾನ ದೇವ ಏನ ಅಂದ. ಅವಾಗ ಆ ಮಾತಂಗ ತಮ್ಮನ ಮನಸ್ಸು ಏನಾಯ್ತು ಅಂತಂದ್ರ ನಿಧಾನಕ್ಕೆ ಆ ಕ್ರೋಧತ್ವ ಏನಿತ್ತು ಅದು ಕಡಿಮೆ ಆಗ್ತಾ ಬಂತು. ಆ ಕ್ರೋಧತ್ವ ಕಡಿಮೆ ಆಗ್ತಾ ಬಂತು. ಅವಾಗಂದ, ಗುರುವೇ, ಎಂತಹ ಒಳ್ಳೆಯ ವಿಚಾರವನ್ನ ಹೇಳಿ ನನ್ನ ಕಣ್ಣು ತರಿಸಿಬಿಟ್ಟಿ ನೀನು, ಎಂತಹ ಒಳ್ಳೆಯ ವಿಚಾರವನ್ನ ಹೇಳಿದಪ್ಪ ಅಂತ ಹೇಳಿ. ಯಾವಾಗ ಬುದ್ಧ ಅಂಗುಲಿ ಮಾಲನನ್ನ ಪರಿವರ್ತನೆ ಮಾಡಿದ್ದ ನೋಡ್ರಿ, ಬುದ್ಧನು ಕೂಡ ಅಂಗುಲಿ ಮಾಲನನ್ನ ಏನಪ್ಪಾ ಅಂತಂದ್ರ ಪರಿವರ್ತನೆ ಮಾಡಿರುವಂತಹ ಆ ಘಟನೆ ಏನು ನಮಗ ಗೊತ್ತದ, ಅಂತಹ ಘಟನೆ ಕೂಡ ಇಲ್ಲೇ ಆಗಿತ್ತು. ಈ ಮಾತಂಗ ತಮ್ಮನನ್ನ ಏನಪ್ಪಾ ಅಂತಂದ್ರ ಪರಿವರ್ತನೆಯ ಆ ಕಾರ್ಯ ಸುಜ್ಞಾನ ದೇವದಿಂದ ಆಗತಿತ್ತು. ಸುಜ್ಞಾನ ದೇವ ಇದನ್ನೆಲ್ಲ ಪರಿವರ್ತನೆ ಮಾಡಿ, ಮನಸ್ಸ ಪರಿವರ್ತನೆ ಮಾಡಿ ಅವಾಗಂತಾನ, ಇನ್ ಮ್ಯಾಲವ್ರಿ ನೀನು ಎಂಥ ಕಾರ್ಯಗಳನ್ನ ಮಾಡಬೇಕು ಅಂತಂದ್ರ ಜನರನ್ನ ದೂಷಿಸುವುದಿರ್ಲಿ, ನಿಂದಿಸುವುದಿರ್ಲಿ, ಹತ್ಯೆ ಮಾಡುವುದು ಇರ್ಲಿ, ಅವರನ್ನ ಸ್ನೇಹ ಪ್ರೀತಿ ವಾತ್ಸಲ್ಯದಿಂದ ಕಾಣು. ನೀನು ದುಡಿದು ಬಂದಂತಹ ಹಣದಿಂದ ಊಟ ಮಾಡು, ಬ್ಯಾರೆಯವರಿಂದ ಕಳ್ಳತನ ಮಾಡೋದನ್ನ ಬಿಡು. ನಿನಗೆ ಒಬ್ಬ ವ್ಯಕ್ತಿಯನ್ನ ಏನಪ್ಪಾ ಅಂತಂದ್ರ ಬದುಕಿಸುವ ಹಕ್ಕಿಲ್ಲ ಅಂದ ಒಳಕ ನೀನು ವ್ಯಕ್ತಿಯನ್ನ ಹೆಂಗ ಸಾಯಿಸ್ತೀಪ, ಅದು ತಪ್ಪಲ್ಲೇನೋ ಅಂತೇಳಿ ಅಂದಾಗ, ನನ್ನ ತಪ್ಪಿನ ನನಗೆ ಅರಿವಾಯಿತು ಗುರುವೇ, ನೀನು ನಿರಂತರವಾಗಿ ಗುರುವಾಗಿ ನನ್ನ ಜೊತೆ ಇರಬೇಕು ಅಂತ ಹೇಳಿ ಮಾತಂಗ ತಮ್ಮ ಅಂದ. ಆಯಿತು ಅಂತ ಹೇಳಿ ಸುಜ್ಞಾನ ದೇವ ತನ್ನ ಜೋಳಿಗೆಯಿಂದ ಲಿಂಗವನ್ನ ತೆಗೆದು ಸುಜ್ಞಾನ ದೇವನ ಕೈಯೊಳಗ ಆ ಲಿಂಗ ಮಾತಂಗ ತಮ್ಮನ ಕೈಯೊಳಗಿಟ್ಟು, ನೋಡಪ್ಪ, ಇವತ್ತಿನಿಂದ ಏನು ನೀನು
ಇದ್ದಿ ಮಾತಂಗ ತಮ್ಮ ಅಂತ ಏನಿದ್ದಿ, ಈ ಹಳೆ ಮಾತಂಗ ತಮ್ಮ ಸತ್ತು ಹೋದ. ಇನ್ನು ಹೊಸ ವ್ಯಕ್ತಿಯಾಗಿ ನೀನು ಶಿವನ ಧ್ಯಾನವನ್ನ ಮಾಡು. ಒಳ್ಳೆಯದು ಕೆಟ್ಟದ್ದು ಯಾವುದೈತಿ ಅದನ್ನ ತಿಳ್ಕೊ, ಚಂದಂಗೆ ಬದುಕಬೇಕು ನೋಡಪ್ಪ ಅಂಥೇಳಿ ತತ್ವ ಬೋಧವನ್ನ ಮಾಡಿ ಎಂತಹ ವ್ಯಕ್ತಿ ಆಗಬೇಕಪ್ಪ ಅಂತ, ನೀ ಎಲ್ಲರಿಗೂ ಪ್ರಸಿದ್ಧ ವ್ಯಕ್ತಿ ಆಗಬೇಕು, ನಿನ್ನ ಭಕ್ತಿ ಎಲ್ಲರಿಗೂ ಅದು ಅರಿವಾಗಬೇಕು ನೋಡಪ್ಪ ನನ್ನಯ್ಯ ಅಂಥೇಳಿ ಅವನಿಗೆ ಹೆಸರಿಟ್ರು. ನನ್ನಯ್ಯ ಅಂತೇಳಿ ಏನು ಕರೆದ್ರು ಅವಾಗಿನಿಂದ ಮಾತಂಗ ತಮ್ಮ ನನ್ನಯ್ಯ ಆಗಿ ಬದಲಾದ. ನನ್ನಯ್ಯ ಆದ ಶುಚಿರ್ಭೂತನಾಗಿ ಗುರುವಿನ ಸಂಗಡ ಏನು ಮಾಡ್ಲಾಕತ್ತಂದ್ರ ಆ ಮಾತಂಗ ಪರ್ವತದಿಂದ ಹಿಡಿದು ಕಲ್ಯಾಣಕ್ಕೆ ಹೋಗಬೇಕು ಅನ್ನುವಂತಹ ಅವ್ರ ವಿಚಾರ ಏನಿತ್ತು, ಗುರು ಶಿಷ್ಯರು ಇಬ್ಬರು ಕೂಡಿ ಕಲ್ಯಾಣದ ಕಡೆ ಹೆಜ್ಜೆ ಹಾಕ್ತಾ ಹೊಂಟ್ರು. ಕಲ್ಯಾಣದ ಕಡೆ ಹೆಜ್ಜೆ ಹಾಕೋರು ರಾತ್ರಿ ಹಗಲು ಅಂದಾಗ ಎಲ್ಲಿ ನದಿ ಕಾಣಿಸ್ತೈತೋ ಅಲ್ಲಿ ಸ್ನಾನಾದಿ ಕರ್ಮಗಳನ್ನ ಮುಗಿಸ್ಕೊಂಡು ಲಿಂಗ ಪೂಜೆಯನ್ನ ಯಾವ ರೀತಿ ಮಾಡಬೇಕು, ಶಿವಧ್ಯಾನವನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಎಲ್ಲವನ್ನ ಆ ಗುರುವಿನಿಂದ ತಿಳ್ಕೊಂಡಂತಹ ನನ್ನಯ್ಯ ಗುರುವಿನ ಸಂಘ ಇದ್ದು ತನ್ನ ಪಾಪ ಕರ್ಮಗಳನ್ನೆಲ್ಲ ತೊಳ್ಕೊಲಿಕ್ಕತ್ತ. ಅದಕ್ಕೆ ಹೇಳ್ತಾರ ಗುರುವಿನ ಸಂಘದೊಳಗೆ ಯಾವಾಗಲೂ ಇರಬೇಕು ಅಂತ ಹೇಳಿ. ಗುರು ಎಂಥವ್ ಇರಬೇಕಂದ್ರ ನಮ್ಮ ಪಾಪ ಕರ್ಮಗಳನ್ನ ತೊಳೆದು ನಮ್ಮನ್ನ ಸನ್ಮಾರ್ಗಕ್ಕೆ ಒಯ್ಯುವಂತಹ ಗುರು ಇರಬೇಕು. ಗುರುವಿನ ಬೋಧವನ್ನ ತಿಳ್ಕೊಳ್ಳುವಂತಹ ತಲಿ ನಮ್ಮಲ್ಲಿರಬೇಕು. ನಮ್ಮ ತಲಿಯನ್ನ ಅರಿತು ಹೇಳುವಂತಹ ಗುರು ಇರಬೇಕು. ಗುರುನು ಅಷ್ಟ ಸಮರ್ಥ ಆಗಿರಬೇಕು, ಶಿಷ್ಯನೂ ಕೂಡ ಅಷ್ಟೇ ಸಮರ್ಥನಾಗಿರಬೇಕು. ಅವಾಗ ಗುರು ಶಿಷ್ಯರ ಸಂಬಂಧ ಏನಿರ್ತದ ಅದು ಗುರು ಶಿಷ್ಯರ ಸಂಬಂಧ ಆಗುವುದಿಲ್ಲ, ತಂದೆ ಮಕ್ಕಳ ಸಂಬಂಧ ಆಗ್ತದ. ತಂದೆ ಮಕ್ಕಳ ಸಂಬಂಧ ಆಗ್ತದೆ. ಇಂತಹ ಆ ಸುಜ್ಞಾನಿ ದೇವ ನನ್ನಯ್ಯನನ್ನ ಕರ್ಕೊಂಡು ಕಲ್ಯಾಣದ ಕಡೆ ಹೋಗುವಂತಹ ಸಂದರ್ಭದೊಳಗೆ ಒಂದು ಊರು ಬಂತು. ಒಂದು ಊರು ರಾಜನ ಆಸ್ಥಾನದಿಂದ ಕೂಡಿರುವಂತಹ ದೊಡ್ಡದಾದಂತಹ ಊರು. ಅಲ್ಲಿ ದೂರದಲ್ಲಿ ರಾಜನ ಆಸ್ಥಾನ ಇತ್ತು. ಆದ್ರೆ ಇಬ್ಬರು ನೋಡ್ರಿ ಆಸ್ಥಾನದೊಳಗ ಹೋಗುವಂತವರಲ್ಲ. ಯಾಕಂದ್ರೆ ಎಲ್ಲವನ್ನ ತ್ಯಜಿಸಿದವರಿಗೆ ಆಸ್ಥಾನದ ಹಂಗ್ಯಾಕೆ, ಆಸ್ಥಾನದ ಹಂಗ್ಯಾಕೆ? ಅದಕ್ಕೆ ಅಲ್ಲೇ ಒಂದು ಗಿಡದ ತಳಗ ಮಲ್ಕೊಂಡು ಬಿಟ್ರು. ಆದ್ರೆ ವಿಚಿತ್ರ ಏನಾಗಿತ್ತು ಅಂತಂದ್ರ ಆ ಪುರದೊಳಗಿನ ಆಸ್ಥಾನದೊಳಗಿನ ರಾಜನ ಮನೆ ಏನಿತ್ತು, ಆ ರಾಜನ ಮನೆ ಅದೇ ದಿವಸ ಕಳ್ಳತನ ಆಗಿತ್ತು. ಕಳ್ಳರು ಮನೆಯೊಳಗಿಂದ ಆ ರಾಜನ ಆಸ್ಥಾನದೊಳಗಿಂದ ಎಲ್ಲ ಒಡವೆ ನಗ ನಾಣ್ಯ ಸಂಪತ್ತನ್ನ ದೋಚಿಕೊಂಡು ಓಡಿ ಹೊಂಟಿದ್ರು. ಆದ್ರ ಆಸ್ಥಾನದಲ್ಲಿರುವಂತಹ ಸೇವಕರು ಏನಿದ್ದಾರ ಅವರನ್ನ ಬೆನ್ನು ಹತ್ತಿದ್ರು. ದಟ್ಟ ಕಾಡದು. ಆಗಿನ ಸಂದರ್ಭದೊಳಗೆ ಯಾವುದೋ ಬೆಳಕಿನ ವ್ಯವಸ್ಥೆ ಇರಲಿಲ್ಲ. ಆ ಪಂಜಾಗಳನ್ನ ಹಿಡ್ಕೊಂಡು ಏನಪ್ಪಾ ಅಂತಂದ್ರ ಡ್ಯೂಟಿಗೆ ಅಂತ ಏನ್ ನಾವು ಕರಿತೀವಲ್ಲ, ಆ ದೀಪಗಳನ್ನ ಹಿಡ್ಕೊಂಡು ಅವಾಗೆಲ್ಲ ಹೋಗ್ಬೇಕಾತಿತ್ತು. ಅವಾಗ ಕತ್ಲಾಗ ಎಲ್ಲ ಕಡೆ ಸೇವಕರು ಹುಡುಕಾಡಕತ್ರು. ಕಳ್ಳರೆಲ್ಲ ಏನ್ ಮಾಡ್ರು, ಭಯಭೀತರಾದ್ರು. ಇನ್ನು ನಾವು ಹಿಂಗ ತಗೊಂಡು ಓಡಾಕತ್ತೀವ ಅಂತಂದ್ರ ಸೇವಕರು ಬಂದು ನಮ್ಮನ್ನ ಹಿಡಿದ ಕೊಂದು ಹಾಕ್ತಾರ. ಅದಕ್ಕೆ ಏನ್ ಮಾಡೋನು, ಇಲ್ಲೇ ಏನ್ರಿ ಇಟ್ಟು ಹೋಗುನು ಅಂತ ಹೇಳಿ ಕಳ್ಳರು ವಿಚಾರ ಮಾಡ್ರು. ಕಳ್ಳರ ವಿಚಾರ ಮಾಡಿ ನೋಡ್ರಿ, ಅವ್ರ ಎಲ್ಲಿ ಹಿಟ್ಟು ಹೋಗಿದ್ರು ಅಂತಂದ್ರ ಸುಜ್ಞಾನ ದೇವ ಮಲ್ಕೊಂಡಿದ್ದ. ಅವ ಸುಜ್ಞಾನ ದೇವನ ತಲಿ ಹತ್ತಿಕ ಆ ಸಂಪತ್ತಿನ ಗಂಟನ್ನ ಇಟ್ಟ ಓಡಿ ಹೋಗಿಬಿಟ್ರು. ಅವಾಗ ನನ್ನಯ್ಯ ಏನು ಮಾಡಿದ್ದ ಅಂತಂದ್ರ ಬೆಳಿಗ್ಗೆ ಆದ ತಕ್ಷಣ ಗುರುವಿನ ಪೂಜೆಗಾಗಿ ಹೂ ಹಣ್ಣುಗಳು ಸಂಪತ್ತು ಅದು ಇದೆಲ್ಲ ಬೇಕಾಗ್ತೈತಿ ಅಂತ ಹೇಳಿ ಅವನೆಲ್ಲ ತರ್ಲಾಕ್ ಹೋಗಿದ್ದ. ಗೆಡ್ಡೆ ಗಣಸುಗಳ ಆಹಾರಕ್ಕೆ ನಮಗ್ ಬೇಕಾತಾವ ಅಂತ ಹೇಳಿ ಅದನ್ನ ಹುಡುಕ್ಯಾಡಕ್ ಹೋಗಿದ್ದ. ಪೂಜೆಗೆ ಮುಂಜಾನೆ ಹೂ ಬೇಕಾತಾವ ಅಂತ ಹೇಳಿ ಅದನ್ನ ಹುಡುಕ್ಯಾಡಕೊಂತ ಹೋಗಿದ್ದ. ಆದ್ರ ಇಲ್ಲಿ ಸುಜ್ಞಾನ ದೇವ ಒಬ್ಬನೇ ಮಲ್ಕೊಂಡಾನ. ತಲಿ ಹಂತಿಕ ಏನಪ್ಪಾ ಅಂತಂದ್ರ ಗಂಟು ಇಟ್ಟಾರ. ಗಂಟು ಇಟ್ಟ ಕಳ್ಳರು ಓಡಿ ಹೋಗ್ಯಾರ. ಸೇವಕರು ಬಂದ ನೋಡ್ತಾರ, ಈ ನಮ್ಮ ರಾಜನ ಆಸ್ಥಾನದಲ್ಲಿರುವಂತಹ ಸಂಪತ್ತನ್ನ ಲೂಟಿ ಮಾಡಿದವ ಇವನೇ ಇರಬೇಕು ಅಂದಂಗ ರಾಜನ ಆಜ್ಞೆ ಆಗಿತ್ತು. ಯಾರ ತುಡುಗು ಮಾಡಿ ಹೋದ್ರು ಅವ್ರನ್ನೆಲ್ಲ ಶಿರಚ್ಛೇದನ ಮಾಡಿಬಿಡ್ರಿ ಅವ್ರಂದ ಹೇಳಿ.
ಅವಾಗ ಸೇವಕರು ಒಂದಿಲ್ಲ ಎರಡಿಲ್ಲ ತಮ್ಮ ಹತ್ತಿಕ್ಕಿರುವಂತ ಖಡ್ಗವನ್ನ ತೆಗೆದು ಸುಜ್ಞಾನ ದೇವನ ತಲೆಯನ್ನ ಕಡಿದು ಬಿಟ್ರು. ಸುಜ್ಞಾನ ದೇವನ ತಲೆಯನ್ನ ಕಡಿದು ಅವನ ತಲೆ ಮತ್ತು ಆ ಹಣದ ಗಂಟನ್ನ ಎರಡೂ ತಗೊಂಡ ಆಸ್ಥಾನಕ್ಕೆ ಹೋಗಿಬಿಟ್ರು. ಆಸ್ಥಾನಕ್ಕೆ ಹೋಗಿ ಏನಪ್ಪಾ ಅಂತಂದ್ರ ರಾಜನ ಮುಂದೆ ಅದನ್ನ ತೋರಿಸಿರು. ಆದ್ರ ಆಸ್ಥಾನದೊಳಗ ಆ ತಲೆಯನ್ನ ನೋಡಿದ ರಾಜ ಎಲ್ಲ ಚಂದಂಗೆ ತಲೆ ನೋಡಿದ. ನೋಡ್ರಿ, ತಲೆ ಮ್ಯಾಗ ಏನಪ್ಪಾ ಅಂತಂದ್ರ ವಿಭೂತಿ ಧಾರಣೆ ಆಗ್ಯದ. ತಲೆ ಮ್ಯಾಗ ವಿಭೂತಿ ಧಾರಣೆ ಆಗ್ಯದ. ಕಿವಿಯೊಳಗ ಏನಪ್ಪಾ ಅಂತಂದ್ರ ಮುತ್ತಿನ ಓಲೆಗಳದಾವ. ಹಣಿ ಮ್ಯಾಗ ಏನಪ್ಪಾ ಅಂತಂದ್ರ ಕುಂಕುಮ ರಾರಾಜಿಸಲಾಕತೈತಿ. ಇದನ್ನ ನೋಡಿದಂತಹ ರಾಜ ಅಂದ, ಇವ ಕಳ್ಳತನ ಮಾಡಿದ ವ್ಯಕ್ತಿ ಅಲ್ಲಪ್ಪ, ಮತ್ತೆ ನೀವು ಯಾರನ್ನ ತಲೆ ತೆಗೆದು ತಗೊಂಬಂದರಿ ಅಂತ ಹೇಳಿ. ಅವಾಗ ಸೇವಕರಂದ್ರು, ಇಲ್ಲ ಪ್ರಭುಗಳೇ, ಈಗಿನ ಕಳ್ಳರು ಹಿಂಗ ವೇಷ ಹಾಕೊಂಡ ಬರ್ತಾರ ಅಂತ ಹೇಳಿ ಅವ್ರು ಅಂದ್ರು. ಯಾಕಂದ್ರ ಅವ್ರು ಹೇಳೋದು ಅಷ್ಟೇ ನಿಜ ಅದ, ರಾಜ ಹೇಳೋದು ಅಷ್ಟೇ ನಿಜ ಅದ. ಆಯ್ತು ಬಿಡು, ಹೋಗ್ಲಿ, ಮತ್ತ ಸಂಪತ್ತೆಲ್ಲಾರ ಸಿಕ್ತಪ್ಪ ಅಂತ ಅಂದ ಕೂಡ್ಲೆ ಎಲ್ಲಾ ಸಂಪತ್ತು ಸಿಕ್ಕೈತ್ರಿ, ತಗೊಂಡ್ ಬಂದೀವ್ರಿ ಅಂದ್ಬಿಟ್ರ ಅವ್ರು. ಹಂಗಾದ್ರ ಈ ತಲೆಯನ್ನ ಏನಪ್ಪಾ ಅಂತಂದ್ರ ಊರ್ ಹೊರಗಿರುವಂತಹ ಗಿಡಕ್ಕ ಅದನ್ನ ಜೋತ್ ಬಿಡ್ರಿ, ಕಳ್ಳತನ ಮಾಡಿದವ್ರಿಗೆ ಏನು ಶಿಕ್ಷೆ ಆಗತೈತೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಲಿ ಅಂತೇಳಿ ಅಂದ ರಾಜ. ಆಗ್ಲಿ ಅಂತ ಹೇಳಿ ಸೇವಕರು ಏನ್ ಮಾಡ್ರು, ಆ ತಲಿ ತಂದ ಊರ್ ಹೊರಗ ಅದನ್ನ ನೇತ್ ಹಾಕಿರು. ಈ ಕಡೆ ನನ್ನಯ್ಯ ಇದ್ದಾವ ಏನಪ್ಪಾ ಅಂತಂದ್ರ ಹೂ ಹಣ್ಣುಗಳನ್ನೆಲ್ಲ ತಗೊಂಡು ಗುರುವಿನ ಹತ್ತಿರ ಬಂದ ನೋಡ್ತಾನ. ಗುರುವಿನ ತಲಿನ ಇಲ್ಲ, ಗುರು ಸತ್ತ ಬಿದ್ದಾನ. ಇದನ್ನ ನೋಡಿದಂತಹ ನನ್ನಯ್ಯನ ಹೃದಯ ಅಲ್ಲೋಲ ಕಲ್ಲೋಲ ಆಯ್ತು. ಎಷ್ಟೋ ಕೊಲೆಗಳನ್ನ ಮಾಡಿರುವಂತಹ ನನ್ನಯ್ಯನ ಹೃದಯದಲ್ಲಿ ಆ ಸಮುದ್ರದ ಅಲೆಗಳು ಹೆಂಗ ಉಕ್ಕಿ ಬರ್ತಾವಲ್ಲ, ಅಂತಹ ಅಲೆಗಳ ಉಕ್ಕಲಕತ್ತು. ಅಷ್ಟು ದುಃಖ ಆಗ್ಲಿಕ್ಕಿತ್ತು. ನನ್ನಯ್ಯ ಅಂತಾನ, ಎಷ್ಟೋ ಕೊಲೆಗಳು ಮಾಡ್ರ ನನಗೆ ದುಃಖ ಆಗಿಲ್ಲ, ಆದ್ರ ನನ್ನ ಗುರುವಿಗೆ ಇಂತಹ ಹೀನಾಯ ಏನಪ್ಪಾ ಅಂತಂದ್ರ ಸಾವು ಬಂತಲ್ಲ, ಇನ್ ಹೆಂಗ ಮಾಡಬೇಕು? ನನ್ನ ಗುರು ಇಲ್ಲದ ಏನಪ್ಪಾ ಅಂತಂದ್ರ ನಾನು ಬದುಕಬಾರದು ಅಂತ ಹೇಳಿ ಏನಪ್ಪಾ ಅಂತಂದ್ರ ನಾನು ಸಾಯ್ತನು ಅಂತ ಹೇಳಿ ತನ್ನ ತಲೆಯನ್ನ ಕಲ್ಲಿಗೆ ಜಜ್ಕೊಲಕತ್ತ. ತನ್ನ ತಲೆಯನ್ನ ಕಲ್ಲಿಗೆ ಜಜ್ಕೊಲಕತ್ತ. ತಲೆಯಿಂದ ರಕ್ತ ಸೋರಾಕಿತ್ತು. ಆಕಾಶದಿಂದ ವಾಣಿ ಆಯ್ತು, ನನ್ನಯ್ಯ ತಡಿ, ಹಂಗ ಮಾಡ್ಕೊಲಿಕ್ಕೆ ಹೋಗಬೇಡ, ಅದು ತಪ್ಪಾಗತೈತಿ. ನಿನ್ನ ಗುರುವಿನ ಸಾವು ಅದು ಹೀನಾಯ ಆಗಿಲ್ಲ, ಅದು ಯಾವುದೋ ತಪ್ಪು ಕಾರ್ಯಗಳಿಂದ ಆಗೈತಿ. ನಿನ್ನ ಗುರುವನ್ನ ನೀನು ಪಡ್ಕೋಬೇಕಂದ್ರ ನಿನ್ನ ಗುರುವಿನ ಏನಪ್ಪಾ ಅಂತಂದ್ರ ಆ ತಲೆ ಏನ್ ಇತ್ತು ಅಂತಹದೊಂದು ಏನಪ್ಪಾ ಅಂದ್ರ ಮಣ್ಣಿನ ತಲೆಯನ್ನ ಮಾಡಿ ನಿನ್ನ ಗುರುವಿಗೆ ಹಚ್ಚು, ಅದಕ್ಕೆ ಜೀವ ಬರ್ತೈತಿ ಅಂತ ಹೇಳಿ ಆಕಾಶವಾಣಿ ಐತಿ. ಅದನ್ನ ತಿಳಿದವನ ನನ್ನ ಏನು ಮಾಡಿಬಿಟ್ಟ, ಅಲ್ಲೇ ಇರುವಂತಹ ಮಣ್ಣನ್ನ ಏನಪ್ಪಾ ಅಂತಂದ್ರ ಗೋಳೆ ಮಾಡಿ ನದಿಯಿಂದ ನೀರು ತಂದು ಅದನ್ನೆಲ್ಲ ಕಲಿಸಿ ರಾಡಿ ಮಾಡಿ ಮಣ್ಣಿನ ತಲಿ ಮಾಡಿದ. ಮಣ್ಣಿನ ತಲಿ ಮಾಡಿದ, ಅದಕ್ಕ ದೇಹಕ್ಕೆ ಹೋಗಿ ಹಚ್ಚಿದ. ದೇಹಕ್ಕೆ ಹಚ್ಚಿದ, ಆಕಾಶದಿಂದ ಒಂದು ಕಾಂತಿ ಬಂತು, ಆ ದೇಹಕ್ಕೆ ಆ ಚೈತನ್ಯ ಬಂತು. ಮಣ್ಣಿನ ಮುಖ, ದೇಹ ಏನಪ್ಪಾ ಅಂತಂದ್ರ ಅದು ಮಾನವ ಶರೀರ. ಆ ಗುರುವನ್ನ ಏನಪ್ಪಾ ಅಂತಂದ್ರ ಆ ಚೈತನ್ಯ ಕೊಟ್ಟಂತಹ ನನ್ನ ಈಗ ಆ ಸುಜ್ಞಾನ ದೇವ ಏನಂತಾನ, ನನ್ನ ಪ್ರಾಣವನ್ನ ಮತ್ತ ನೀನ್ ಹೆಂಗ ತಂದ್ಯೋ ನನ್ನಯ್ಯ ತಂದಾಗ, ಗುರುವೇ ನೀನಿಲ್ಲದ ನಾನು ಬದುಕ್ತಿದ್ನೇನು, ನಾನು ಸಾಯ್ತನಂತ ಹೋದ್ನಿ, ಆಕಾಶದಿಂದ ಹಿಂಗ ವಾಣಿ ಆಯ್ತು, ಹಂಗ ಮಾಡೀನಿ ಅಂತ ಹೇಳಿ. ಅವಾಗ ಸುಜ್ಞಾನ ದೇವ ಅಂದ, ನಿಂದ ಹೋದ ಜನ್ಮದ ಪುಣ್ಯ ಎಷ್ಟರ ಐತಪ್ಪ ನನ್ನಯ್ಯ, ನಿನ್ನ ಪುಣ್ಯಕ್ಕ ಏನಪ್ಪಾ ಅಂತಂದ್ರ ನಿನ್ನ ಭಕ್ತಿಗೆ ಪರಮಾತ್ಮನ ಇಂಥ ಶಕ್ತಿಯನ್ನ ನಿನಗೆ ಕೊಟ್ಟಾನಲ್ಲೋ ಅಂತ ಹೇಳಿ ಮತ್ತೆ ಗುರು ಶಿಷ್ಯರು ಆ ರಾಜನ ಆಸ್ಥಾನದ ಮುಂದಿಂದ ಹಾದು ಹೋಗಬೇಕಾಗಿತ್ತು. ಅವಾಗ ಆಸ್ಥಾನದ ಮುಂದಿಂದ ಹಾದು ಹೋಗ್ಬೇಕಾದ್ರ ಊರ್ ಹೊರಗೆ ಜ್ಯೋತಿ ಬಿಟ್ಟಿದ್ರು ನೋಡ್ರಿ. ಆ ತಲಿಯನ್ನ ನನ್ನಯ್ಯ ನೋಡಿಬಿಟ್ಟ. ಅಯ್ಯೋ, ನಂದು ಎಂತಹ ದೊಡ್ಡ ತಪ್ಪಾಯ್ತಲ್ಲ, ಗುರುವೇ ನಿನ್ನ ತಲೆಯನ್ನ ಇಲ್ಲಿ ಜ್ಯೋತಿ ಬಿಟ್ಟಾರ, ನಾನ್ ನಿನಗ ಮಣ್ಣಿನ ತಲೆಯನ್ನ ಏನಪ್ಪಾ ಅಂತಂದ್ರ ಜೋಡಿಸ್ಬಿಟ್ನಲ್ಲ, ನಾನು ಎಂತಹ ದೊಡ್ಡ ತಪ್ಪಾಯ್ತು, ಇಂತಹ ತಪ್ಪಿಗೆ ನನಗೆ ಪ್ರಾಯಶ್ಚಿತ, ನಾನು ಸಾಯ್ಲೇಬೇಕು ಅಂತೇಳಿ ಮತ್ತೆ ನಿರ್ಣಯ ಮಾಡಿದ. ಮತ್ತೆ ಸಾಯ್ಬೇಕಂತ ಹೇಳಿ ನಿರ್ಣಯ ಮಾಡಿದಾಗ ಗುರು ಎಷ್ಟು ಬ್ಯಾಡ ಅಂದ್ರು ಕೇಳಿಲ್ಲ. ಗುರುವನ್ನ ತಳ್ಳಿ ಅವನನ್ನ ನುಗ್ಗಿಸಿ ಹೋಗಿ ಕಲ್ಲಿಗೆ ತನ್ನ ತಲೆ ಜಜ್ಕೋಕತ್ತ. ಮತ್ತೆ ಆಕಾಶವಾಣ ಆಯ್ತು, ಸಾಯ್ಬೇಡ ನನ್ನಯ್ಯ, ಸಾಯ್ಬೇಡ, ಆ ತಲೆಯನ್ನ ತಗೋ,
ಮಣ್ಣಿನ ದೇಹವನ್ನ ಮಾಡು, ಮುಂಡವನ್ನ ಮಾಡು, ಆ ಮಣ್ಣಿನ ಮುಂಡಕ್ಕೆ ಈ ರುಂಡವನ್ನ ಜೋಡಿಸು ಅಂತ ಹೇಳಿ ಆಕಾಶವಾಣಿ ಐತಿ. ಆಗಲಿ ಅಂತ ಹೇಳಿ ಮಣ್ಣಿನ ದೇಹವನ್ನ ಮಾಡಿದ, ಮಣ್ಣಿನ ದೇಹಕ್ಕ ಆ ರುಂಡವನ್ನ ಜೋಡಿಸಿದ. ಅವಾಗ ಅದಕ್ಕೂ ಕೂಡ ಚೈತನ್ಯ ಬಂತು. ತಳಗೆ ದೇಹ ಮಣ್ಣಿಂದು, ಮ್ಯಾಗ ಮುಖ. ನೋಡ್ರಿ, ಈ ಕಡೆ ಒಬ್ಬ ಸುಜ್ಞಾನ ದೇವ ನಿಂತಾನ, ಈ ಕಡೆ ಒಬ್ಬ ಸುಜ್ಞಾನ ದೇವ ನಿಂತಾನ. ಈಗ ಅವರು ಇಬ್ರು ಇದ್ದವರು 3 ಜನ ಆದ್ರು. ಕಲ್ಯಾಣಕ್ಕೆ ಹೋದ್ರು. ಕಲ್ಯಾಣಕ್ಕೆ ಹೋಗಿ ಬಸವಣ್ಣನವರ ಮುಂದೆ ನಿಂತ ನನ್ನಯ್ಯ ನಿಂತ. ಈ ಕಡೆ ಸುಜ್ಞಾನ ದೇವ, ಈ ಕಡೆ ಒಬ್ಬ ಸುಜ್ಞಾನ ದೇವ. ಕಲ್ಯಾಣದಲ್ಲಿರುವಂತಹ ಜನರೆಲ್ಲ ದಿಗ್ಭ್ರಾಂತ ಆದ್ರು. ಇಂತಹ ವಿಚಿತ್ರವನ್ನ ನಾವು ಎಲ್ಲಿಯೂ ಕೇಳರಿಯಲಕ್ಕ ನಮಗೆ ಸಾಧ್ಯವೇ ಇಲ್ಲ. ಎಂತಹ ವಿಚಿತ್ರ ಇದು ಅಂತ ಹೇಳಿ ಆ ಕಲ್ಯಾಣದ ಜನರೆಲ್ಲ, ಶರಣರೆಲ್ಲ ದಿಗ್ಭ್ರಾಂತರಾದ್ರು. ಆವಾಗ ಬಸವಣ್ಣನವರು ನನ್ನಯ್ಯಗಂತಾರ, ಈ ವೃತ್ತಾಂತವನ್ನೆಲ್ಲ ತಿಳ್ಕೊಂಡಂತ ಬಸವರು ನನ್ನಯ್ಯಗಂತಾರ, ನಿನ್ನ ಭಕ್ತಿಗೆ ಇಬ್ಬರಿಬ್ರು ಗುರು ನಿನಗೆ ಸಿಕ್ಕಾರಲ್ಲಪ್ಪ, ನೀನೆಂತ ಅದೃಷ್ಟಶಾಲಿ ಅಂದ್ರ ಅವರು ಬಸವಣ್ಣನವರು. ಎಲ್ಲ ಶರಣರಿಗೆ ಒಬ್ಬ ಗುರು ಅದಾನ, ಆದ್ರ ನನ್ನಯ್ಯಗ ಮಾತ್ರ ಇಬ್ಬರು ಗುರು ಅದಾರ, ಇಬ್ಬರು ಸುಜ್ಞಾನ ದೇವರದಾರ. ನಿನ್ನಂತ ಅದೃಷ್ಟಶಾಲಿ ಬ್ಯಾರೆ ಯಾರಿದ್ದಾರಪ್ಪ ಅಂತ ಹೇಳಿ ಬಸವಣ್ಣನವರು ನನ್ನಯ್ಯಗಂತಾರ. ಅವಾಗ ನನ್ನಯ್ಯನ ಚರಿತೆ ಕಲ್ಯಾಣದ ಶರಣರ ಬಾಯಿಯೊಳಗ ಹಾಡಿ ಹೊಗಳುವಂಗಾಯ್ತು. ಕಲ್ಯಾಣದ ತುಂಬೆಲ್ಲ ಏನಪ್ಪಾ ಅಂದ್ರ ನನ್ನಯ್ಯನ ಹೆಸರು ಕೊಂಡಾಡ್ಲಿಕ್ಕೆ ಶುರು ಆಯ್ತು. ನನ್ನಯ್ಯ ಮೊದಲ ಯಾರಿದ್ದ, ಈಗೇನಾದ? ನೋಡ್ರಿ, ಮನುಷ್ಯ ಬದುಕಲಾಕ ಏನಪ್ಪಾ ಅಂತಂದ್ರ ಕ್ಷಣ ಮಾತ್ರದಲ್ಲಿ ಅವನನ್ನ ಬದಲಾಯಿಸುವಂತಹ ಒಂದು ಶಕ್ತಿ ಬೇಕು. ಅಂತಹ ಬದಲಾಯಿಸುವಂತಹ ಶಕ್ತಿ ಕೇವಲ ಗುರುವಿಗೆ ಮಾತ್ರ ಅದ. ಪರಮಾತ್ಮನನ್ನ ಕರೆದಾಗ ಬರುವುದು ಸ್ವಲ್ಪ ತಡವಾಗಬಹುದು, ಆದ್ರೆ ಗುರುವನ್ನ ಕರೆದಾಗ ಅದು ಎಂದಿಗೂ ತಡ ಆಗುವುದಿಲ್ಲ. ಗುರುವಿನ ಆಶೀರ್ವಾದ ನಮ್ಮ ಮ್ಯಾಗ ಸದಾ ಇರಬೇಕು. ಹಂಗ ನನ್ನಯ್ಯಗ ಗುರುವಿನ ಆಶೀರ್ವಾದ ಆಯ್ತು. ತನ್ನ ಜೀವಿತ ಅವಧಿ ಇರುವವರೆಗೂ ಕಲ್ಯಾಣದಲ್ಲಿ ಸೇವೆ ಮಾಡ್ಕೊಂತ ಸುಜ್ಞಾನಿ ದೇವ ಮತ್ತು ನನ್ನಯ್ಯ ಇಬ್ಬರು ಕೂಡ ಅಲ್ಲೇ ಕಲ್ಯಾಣದೊಳಗ ಕೊನೆ ಉಸಿರು ಎಳಿತಾರ. ಅವರ ಹೆಸರು ಅಜರಾಮರವಾಗಿ ಉಳಿತದ. ಈ ಕಥೆಯನ್ನ ನಾನು ಎಲ್ಲಿಂದ ಹೇಳೇನಿ ಅಂತಂದ್ರ, ಫಗು ಹಳಕಟ್ಟಿಯವರು ಏನ ತಮ್ಮ ವಚನವನ್ನ ಸಂಗ್ರಹ ಮಾಡುವಂತಹ ಕಾರ್ಯ ಮಾಡ್ತಿದ್ರು. ಯಾಕಂದ್ರ ವಚನ ಶಾಸ್ತ್ರದ ಪಿತಾಮಹ ಅಂತೇಳಿ ಅವ್ರಿಗೆ ಕರೀತಾರ ಫಗು ಹಳಕಟ್ಟಿ ಅವರಿಗೆ. ಆ ಫಗು ಹಳಕಟ್ಟಿ ಅವರ ವಚನದ ಸಮಗ್ರ ಸಾಹಿತ್ಯದ ಏನು ಚರಿತ್ರ ಸಾಹಿತ್ಯದ ಒಣ್ಣೆ ಗ್ರಂಥ ಅದ, ಒಣ್ಣೆ ಗ್ರಂಥದೊಳಗಿರುವಂತಹ ಕಥೆಯನ್ನ ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಈ ಕಥೆಯ ಸಾರವನ್ನ ನೀವು ತಿಳ್ಕೊಂಡಿದ್ದಾದ್ರೆ ನಮ್ಮ ಜೀವನಕ್ಕೆ ಎಷ್ಟು ಅನುಕೂಲ ಅದ ರೀ, ಎಷ್ಟು ಅನುಕೂಲ ಅದ. ನಾವು ಏನ ಗಳಿಸ್ತೀವೋ, ಏನ ಮಾಡ್ತೀವೋ, ಎಷ್ಟೋ ಪಾಪಕರ್ಮಗಳನ್ನೆಲ್ಲ ಮಾಡ್ತೀವೋ, ಆದ್ರ ಕರ್ಮ ಅದನ್ನ ಯಾವುದನ್ನು ಬಿಡುವುದಿಲ್ಲ. ಹೋದ ಜನ್ಮದೊಳಗ ಮಾಡಿದಾಗ ಅದರ ಫಲವಾಗಿ ಈ ಜನ್ಮವನ್ನ ಅನುಭವಿಸ್ತಾ ಇದ್ದೇವೆ. ಈ ಜನ್ಮದೊಳಗೂ ನಾವು ಹಂಗ ಇದ್ದೀವಿ ಅಂದ್ರ ಮುಂದಿನ ಜನ್ಮದೊಳಗ ಏನು ಅನುಭವಿಸ್ತೀವ್ರಿ ನಾವು? ಅದಕ್ಕೆ ಎಂಥ ಕಾರ್ಯಗಳನ್ನ ಮಾಡಬೇಕು, ಎಂತಹ ಕರ್ಮಗಳನ್ನ ಮಾಡಬೇಕು ಅನ್ನೋದು ತಮ್ಮ ತಮ್ಮ ವಿವೇಚನೆಗೆ ಬಿಟ್ಟುಕೊಟ್ಟದ್ದು. ಇಂತಹ ಹಲವಾರು ಚರಿತ್ರೆಗಳನ್ನ, ಕಥೆಗಳನ್ನ ನಾನು ಹೇಳ್ತಿರ್ತೀನಿ. ಅವೆಲ್ಲ ನಿಮಗೆ ಗೊತ್ತಾಗಬೇಕಂದ್ರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅದು ಮಾತ್ರ ಸಾಧ್ಯ. ಅದಕ್ಕೆ ಕೆಳಗೆ ಕಾಣುವಂತಹ ಆ ಸಬ್ಸ್ಕ್ರೈಬ್ ಬಟನ್ ಮೇಲೆ ನೀವು ಒತ್ತಿರಂದ್ರ ನಾವು ನೆಕ್ಸ್ಟ್ ಹಾಕುವಂತ ಎಲ್ಲ ವಿಡಿಯೋಗಳು ತಮಗೆ ಗೊತ್ತಾಗತ್ತಾವ, ಅದನ್ನ ನೋಡಬಹುದು. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.